ಸ್ನೇಹಿತರೆ, ರೈತರಿಗೆ ಗುಡ್ ನ್ಯೂಸ್. ಸ್ನೇಹಿತರೆ, ಬರೀ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗಷ್ಟೇ ಅಲ್ಲ, ಇಡೀ ದೇಶದಾದ್ಯಂತಹ 9,53,00,000 ಫಲಾನುಭವಿಗಳಿಗೂ ಕೂಡ ಇಲ್ಲಿ ಗುಡ್ ನ್ಯೂಸ್ ಕಾದಿದೆ. ಹೌದು, ಈ 30,000 ರೂಪಾಯಿ PM ನರೇಂದ್ರ ಮೋದಿ ಅವರು ಕೊಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸೊ ಹಾಗಾದ್ರೆ ಇದು ನಿಜಾನ? ಖಂಡಿತವಾಗ್ಲೂ ನಿಜ ಕಣ್ರಿ. ಆದ್ರೆ ಇದು ಈ ವರ್ಷದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಜಮಾ ಆಗ್ತಕ್ಕಂಥದ್ದಲ್ಲ. ಮುಂದೆ ಬರುವಂತಹ 5 ವರ್ಷದಲ್ಲಿ ನಿಮಗೆ ಈ 30,000 ರೂಪಾಯಿ ಸಿಗತ್ತೆ. ಅದು ಹೇಗೆ, ಏನು ಅಂತ ನಾನು ಹೇಳ್ತೀನಿ. ಸ್ವಲ್ಪ ಬಿಡಿಸಿ ಹೇಳ್ತೀನಿ. ಅದರ ಜೊತೆಗೇನೆ ಈ PM ಕಿಸಾನ್ ಯೋಜನೆಯಲ್ಲಿ 2,000 4 ತಿಂಗಳಿಗೊಮ್ಮೆ ಜಮಾ ಆಗ್ತಾ ಇದೆಯಲ್ಲ, ಇದು 4,000ಕ್ಕೆ ಏರಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸಿಗ್ತಿರುವಂತದ್ದು. ಇದು ಕೂಡ ನಿಜಾನ? ಖಂಡಿತವಾಗ್ಲೂ ನಿಜ. ಆದ್ರೆ ನಮ್ಮ ರಾಜ್ಯದಲ್ಲಿ ಅಲ್ಲ, ಇದು ಬೇರೆ ಬೇರೆ ರಾಜ್ಯಗಳಲ್ಲಿ. ಅದು ಯಾವ್ಯಾವ ರಾಜ್ಯಗಳಲ್ಲಿ, ನಮ್ಮ ರಾಜ್ಯಕ್ಕೂ ಕೂಡ ಏರಿಕೆ ಆಗೋದು ಯಾವಾಗ, ಇಂತಹ ಪ್ರಶ್ನೆಗಳಿರ್ತವೆ. ಅದಕ್ಕೆ ಉತ್ತರವೂ ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇಂಪಾರ್ಟೆಂಟ್ ಮಾಹಿತಿ ಅಂತೂ ಇದೆ, ರೈತರು ಇದನ್ನ ತಿಳ್ಕೊಳ್ಳೇಬೇಕು, ಅಷ್ಟು ಇಂಪಾರ್ಟೆಂಟ್ ಅಂತೂ ಇದೆ. ಸೊ ಅದಕ್ಕಾಗಿ ಸಾಧ್ಯವಾದ್ರೆ ಒಂದು 5 ನಿಮಿಷ ಕೊಡಿ. ಅಷ್ಟರೊಳಗೆ ಈ ಎಲ್ಲ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟು ಬಿಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರೈತರಿಗೆ ಇಲ್ಲಿ ಸಿಹಿ ಸುದ್ದಿ PM ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಸಾಕಷ್ಟು ವರ್ಷಗಳಿಂದ ಈ PM ಕಿಸಾನ್ ದುಡ್ಡನ್ನ ನೀವು ಪಡ್ಕೊಳ್ತಾ ಬಂದಿದ್ದೀರಿ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನಿಲ್ಲ. PM ಕಿಸಾನ್ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ದುಡ್ಡನ್ನ ಪಡ್ಕೊಳ್ತಾ ಇರುವಂತಹ ಲಕ್ಷಾಂತರ ಕೋಟ್ಯಾಂತರ ಫಲಾನುಭವಿಗಳಿದ್ದಾರೆ. ಸೊ ಬರೀ ನಮ್ಮ ರಾಜ್ಯದವರು ಅಲ್ಲ, ಇಡೀ ಎಲ್ಲ ದೇಶದಂತಹ ಎಲ್ಲ ಫಲಾನುಭವಿಗಳು 9,53,00,000 ಫಲಾನುಭವಿಗಳು. ಇನ್ನು ನಮ್ಮ ರಾಜ್ಯದಲ್ಲಿ ಎಷ್ಟು ಸಂಖ್ಯೆ ಇದೆಯಪ್ಪ ಈ PM ಕಿಸಾನ್ ಯೋಜನೆಯ ಫಲಾನುಭವಿಗಳದ್ದು, ಎಷ್ಟು ಜನ ಈ PM ಕಿಸಾನ್ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ, ಈ ರೀತಿ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಸುಮಾರು 51ರಿಂದ 52 ಲಕ್ಷ ಫಲಾನುಭವಿಗಳು ಈ ಯೋಜನೆಯ ದುಡ್ಡನ್ನ ಪ್ರತಿ 4 ತಿಂಗಳಿಗೊಮ್ಮೆ 2,000, ವಾರ್ಷಿಕವಾಗಿ 6,000 ರೂಪಾಯಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿರಬಹುದು. ಅದಕ್ಕಾಗಿ ವಿಡಿಯೋನ ನೋಡ್ತಾ ಇದ್ದೀರಿ. ಈಗ PM ಕಿಸಾನ್ ಯೋಜನೆಯ ದುಡ್ಡು 30,000ಕ್ಕೆ ಯಾವ ರೀತಿಯಾಗಿ ಏರಿಕೆ ಆಗುತ್ತೆ, ಇದನ್ನ ಮೊದಲು ತಿಳ್ಕೊಳ್ಳೋಣ. ನಂತರ 4,000ದ ಬಗ್ಗೆ ಹೇಳ್ತೀನಿ. ಸ್ನೇಹಿತರೆ, 30,000 ಯಾವ ರೀತಿಯಾಗಿ ಜಮಾ ಆಗತ್ತಂದ್ರೆ, ಈಗ ಮುಂದೆ ಬರುವಂತಹ 2027 ಹಿಡ್ಕೊಂಡು 2031 ತನಕ ನೀವು ಇಂಟು ಮಾಡ್ಕೊಳ್ಳಿ. 5 ವರ್ಷದಲ್ಲಿ ವರ್ಷಕ್ಕೆ 6,000ದಂತೆ, 2 ವರ್ಷಕ್ಕೆ 12,000, 4 ವರ್ಷಕ್ಕೆ 24,000 ರೂಪಾಯಿ ಜಮಾ ಆಗತ್ತೆ. 5 ವರ್ಷಕ್ಕೆ ಅಂದ್ರೆ 2027ರಿಂದ 2031 ಎಷ್ಟಾಗತ್ತೆ? 30,000 ರೂಪಾಯಿ ಜಮಾ ಆಗತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಮಾಹಿತಿನ ಒದಗಿಸಿ ಕೊಡ್ತಿದ್ದಾರೆ. ಯಾಕಂದ್ರೆ ಈ 30,000 ಅನ್ನುವಂತಹ ಪದ ಇದೆಯಲ್ಲ, ಸೊ ಇದರಿಂದ ರೈತರು ಗಮನ ಹರಿಸ್ತಾರೆ, ಗಮನ ಸೆಳೆಯುತ್ತೆ. ಸೊ ಅದಕ್ಕಾಗಿ ಈ 30,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇದು 2,000ನೇ ಜಮಾ ಆಗತ್ತೆ 4 ತಿಂಗಳಿಗೊಮ್ಮೆ, ವಾರ್ಷಿಕವಾಗಿ 6,000 ಜಮಾ ಆಗತ್ತೆ. ಆದ್ರೆ 5 ವರ್ಷಗಳ ಕಾಲ ಟೋಟಲ್ ನಿಮ್ಗೆ ದುಡ್ಡು ಎಷ್ಟು ಜಮಾ ಆಗಿರುತ್ತೆ? 30,000 ರೂಪಾಯಿ. ಹೌದು, ಇದು ನಿಜ. ಆದ್ರೆ ನಿಮಗೆ ಬಿಡಿಸಿ ಹೇಳಿರೋದಿಲ್ಲ ಅಷ್ಟೇ. 30,000 ರೂಪಾಯಿ ಜಮಾ ಆಗತ್ತೆ ಅಂತ ಹೇಳ್ತಾರೆ. 30,000 ಜಮಾ ಆಗತ್ತೆ, ಆದ್ರೆ ಈ ರೀತಿ ಜಮಾ ಆಗತ್ತೆ. ಈಗ ಎಷ್ಟು ಬರ್ತಿದೆ ಅಷ್ಟೇ ಬರ್ತಿರುತ್ತೆ. ಮತ್ತೆ ನಿಮಗೆ ಪ್ರತಿ ತಿಂಗಳು ಕೂಡ 4,000 ಏರಿಕೆ ಆಗತ್ತೆ ಎನ್ನುವಂತಹ ಮಾಹಿತಿ ಕೂಡ ನಿಮಗೆ ಗಮನಕ್ಕೆ ಬಂದಿರಬಹುದು. ಹೌದು, ಇದು ಏರಿಕೆ ಆಗಿದೆ. ಆದ್ರೆ ಆಯಾ ರಾಜ್ಯ ಸರ್ಕಾರಗಳು ಎಲ್ಲೆಲ್ಲಿ ಏರಿಕೆ ಮಾಡ್ಕೊಂಡಿದಾವೋ ಅಲ್ಲಿ ಏರಿಕೆ ಆಗಿದೆ. ಈಗ ಉದಾಹರಣೆಗೆ ಬಿಹಾರದಲ್ಲಿ ತೆಗೆದುಕೊಳ್ಳಿ. ಅಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು, ಪಂಚ ಗ್ಯಾರಂಟಿಗಳನ್ನ, ನಾವು ಗೃಹಲಕ್ಷ್ಮಿ ಕೊಡ್ತೀವಿ, ಅನ್ನ ಭಾಗ್ಯ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಫ್ರೀ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಮಹಿಳೆಯರಿಗೆ, ಜೊತೆಗೆ ಯುವ ನಿಧಿ ಕೊಡ್ತೀವಿ ಯುವಕರಿಗೆ. ಈ ರೀತಿಯಾಗಿ ಸಾಕಷ್ಟು ಸುಮಾರು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಪ್ಪ. ಅದೇ ರೀತಿಯಾಗಿ ಬಿಹಾರ ರಾಜ್ಯದಲ್ಲಿ NDA ಸರ್ಕಾರ ಈಗಾಗಲೇ PM ಕಿಸಾನ್ ಯೋಜನೆಯಲ್ಲಿ 2,000 ಜಮಾ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಇನ್ನು ನಾವು ಕೂಡ ಅದರ ಜೊತೆಗೆ ಕೈ ಜೋಡಿಸಿ ಮತ್ತೆ 2,000 ಸೇರಿಸಿ ಪ್ರತಿ ರೈತನಿಗೂ ಕೂಡ 4 ತಿಂಗಳಿಗೊಮ್ಮೆ 4,000, ವಾರ್ಷಿಕವಾಗಿ 12,000, ಅಂದ್ರೆ ಪ್ರತಿ ತಿಂಗಳು ಕೂಡ 1,1,000 ಕೊಟ್ಟಂಗಾಗತ್ತೆ. ಆದ್ರೆ 4 ತಿಂಗಳಿಗೊಮ್ಮೆನೆ 4,000 ಜಮಾ ಆಗುದು. ಇದರಿಂದ NDA ಸರ್ಕಾರ ಹೇಳುತ್ತೆ, ಅಧಿಕಾರಕ್ಕೆ ಬರುತ್ತೆ, ಹೌದು ನಾವು ಆಯ್ಕೆ ಮಾಡಿದಿರಿ ನಮ್ಮನ್ನ, ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ನಾವು 2,000 ಹೆಚ್ಚಳ ಮಾಡ್ತಾ ಇದ್ದೀವಿ. ಸೊ ನಮ್ಮ ರಾಜ್ಯದ ಎಲ್ಲ ರೈತರಿಗೆ 4,000 ಇನ್ಮೇಲಿಂದ ದುಡ್ಡು ಜಮಾ ಆಗತ್ತೆ ಅಂತ ಸ್ಪಷ್ಟನೆ ಪಡ್ಕೊಂಡು, ಸೊ PM ಕಿಸಾನ್ ಯೋಜನೆಯಲ್ಲಿ ಅವರ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ರೈತರು, ಆ ಫಲಾನುಭವಿಗಳ ಖಾತೆಗಳಿಗೆ ಅಲ್ಲಿಯ ರಾಜ್ಯ ಸರ್ಕಾರ 2,000,
ಕೇಂದ್ರ ಸರ್ಕಾರ 2,000 ಈ ರೀತಿಯಾಗಿ ದುಡ್ಡು ಜಮಾ ಮಾಡ್ತಪ್ಪ. ಸೊ ಈಗ ನಮ್ಮ ರಾಜ್ಯಕ್ಕೆ ಬರೋಣ. ಇನ್ನು ನಮ್ಮ ರಾಜ್ಯದಲ್ಲಿ ಕೂಡ ಏರಿಕೆ ಮಾಡ್ಬೇಕಲ್ಲ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಣ್ರಿ, ಕೇಂದ್ರದಲ್ಲಿ ಬಿಜೆಪಿ ಹೊಂದಾಣಿಕೆ ಆಗ್ಬೇಕಲ್ಲ. ಸೊ ಮೊದಲೇ ಹಾವು ಮುಗಿಸಿ ಇದ್ದಂಗೆ ನೀವು ನೋಡ್ತೀರಿ. ಅಂತದ್ರಲ್ಲಿ ಒಂದಕ್ಕೊಂದು ಹೊಂದಾಣಿಕೆ ಆಗಿ ಅದರಲ್ಲಿ PM ಕಿಸಾನ್ ಯೋಜನೆಯಲ್ಲಿ ಕೈ ಜೋಡಿಸಿ ಒಂದು 2,000 ಕೊಡ್ತಾರೆ ಅಂದ್ರೆ ತಪ್ಪು ಕಲ್ಪನೆ ಮೊದಲನೇದಿದು. ಇನ್ನು ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ 5 ಪಂಚ ಗ್ಯಾರಂಟಿಗಳಿದಾವೆ. ಸೊ ಇವುಗಳನ್ನ ಕೊಡಲಿಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ. ಅಂತದ್ರಲ್ಲಿ ನಮಗೆ PM ಕಿಸಾನ್ ಯೋಜನೆಯಲ್ಲಿ 2,000 ಮತ್ತೆ ಹೆಚ್ಚಳ ಮಾಡ್ತಾರ? ಖಂಡಿತವಾಗ್ಲೂ ಇಲ್ಲ ಕಣ್ರಿ. ಅದರಲ್ಲಿ ಸುಮಾರು 51 ಲಕ್ಷ ಜನರಿದ್ದಾರೆ ನಮ್ಮ ರಾಜ್ಯದಲ್ಲಿ ಫಲಾನುಭವಿಗಳು PM ಕಿಸಾನ್ ಯೋಜನೆಯಲ್ಲಿ. ಸೊ ಅಷ್ಟೆಲ್ಲ ಒಂದು ರೈತರಿಗೆ ಜಮಾ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಫಂಡ್ ಬೇಕು. ಮೊದಲೇ ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ಪರದಾಡ್ತಾ ಇದೆ. ಅದರಲ್ಲಿ ನೀವು ನೋಡ್ತಾ ಇದ್ರಿ ಫ್ರೀ ಬಸ್ ನಲ್ಲಿ ಈಗಾಗಲೇ ಯುವಕರಿಗೂ ಕೂಡ ಫ್ರೀ ಮಾಡಿಕೊಟ್ರು ವಿದ್ಯಾರ್ಥಿಗಳಿಗೆ. ಈಗ ಅದರ ಜೊತೆಗೆ ಹಿಂಬಾಕಿ ಹಣವನ್ನ ಸಾರಿಗೆ ಇಲಾಖೆದವ್ರಿಗೆ ಕೊಟ್ಟಿರ್ಲಿಲ್ಲ. ಇಂತಹ ಎಲ್ಲ ಸಂಕಷ್ಟವನ್ನ ಸರ್ಕಾರ ಎದುರಿಸ್ತಾ ಇದೆ. ಕೋಟಿಗಟ್ಟಲೆ ಸಾಲಗಳನ್ನ, ನೂರಾರು ಕೋಟಿಗಟ್ಟಲೆ ಸಾಲಗಳನ್ನ ಮಾಡ್ಕೊಂಡಿದೆ. ಸೊ ಇಂಥದ್ರಲ್ಲಿ ಬೆಲೆ ಏರಿಕೆಗಳನ್ನ ನಾವು ಗಮನಿಸ್ತಾ ಇದ್ವಿ. ಅಂತದ್ರಲ್ಲಿ ಇನ್ನು PM ಕಿಸಾನ್ ಯೋಜನೆಯಲ್ಲಿಗೂ ಕೂಡ 2,000 ಏರಿಕೆ ಆಗತ್ತೆ ಅಂದ್ರೆ ನಿಮ್ಮ ತಪ್ಪು ಕಲ್ಪನೆ. ಸದ್ಯಕ್ಕೆ ಏನ್ ಆಗತ್ತೆ ನಾನು ಹೇಳ ಅಂದಾಜಿನ ಪ್ರಕಾರ ಸ್ನೇಹಿತರೆ, ಮುಂದಿನ 2028ರ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಈ ಒಂದು ಗ್ಯಾರಂಟಿ ಕೊಡಬಹುದು. ಅದು ಯಾವ್ದಪ್ಪ ಅಂದ್ರೆ PM ಕಿಸಾನ್ 2,000 ರೂಪಾಯಿ ನೀವು ಕೊಡ್ಕೊಳ್ತಾ ಇದ್ದೀರಿ ರೈತರು, ನಾನು ಇನ್ನೂ ಕೂಡ 2,000 ನಿಮಗೆ ಕೊಡ್ತೀನಿ ಅಂತ ಹೇಳಬಹುದು ಸಾಧ್ಯವಾದ್ರೆ. ಹೌದು, ಇಷ್ಟು ಮಾತ್ರ ಹೇಳಬಹುದು ಬಿಜೆಪಿ ಸರ್ಕಾರ. ಜೊತೆಗೆ ಬೇರೆ ಬೇರೆ ಗ್ಯಾರಂಟಿಗಳನ್ನ ಹೇಳಿದ್ರು, ಅನೌನ್ಸ್ ಮಾಡಿದ್ರು ಮಾಡಬಹುದು. ಜೊತೆಗೆ ಈ ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ ಮುಂದೆ ಇಡತ್ತೆ, ನಾನು ಮತ್ತೆ ಈ 5 ಗ್ಯಾರಂಟಿಗಳನ್ನ ನಿಮಗೆ ಕೊಡ್ತೀನಿ ಅಂತ. ಸೊ ಈ ರೀತಿ ನಡೀತದೆ ಒಂದು ಅಂದಾಜಿನ ಪ್ರಕಾರ. ಸೊ ಕಾಯ್ದು ನೋಡೋಣ ಏನೇನ್ ಬೆಳವಣಿಗೆಗಳಾಗ್ತವೆ. ಆದ್ರೆ ಸರ್ಕಾರದಿಂದ ಜನರಿಗಂತೂ ತುಂಬಾ ಹೆಲ್ಪ್ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಇನ್ನು ಉಳಿದಂತಹ ಯೋಜನೆಗಳಲ್ಲಿ ಜನರು ಅಷ್ಟೇನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆದ್ರೆ ಗೃಹಲಕ್ಷ್ಮಿಯಿಂದಾಗಿ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಆದಷ್ಟು ಎಲ್ಲ ಮಹಿಳೆಯರು ಹೇಳ್ತಿದ್ದಾರೆ. ಆದ್ರೆ ದುಡ್ಡು ಕೊಡಬೇಕಾಗಿರ್ತಕ್ಕಂಥದ್ದು ಸರಿಯಾಗಿ ಕೊಡಬೇಕು. ಮತ್ತು ರೇಷನ್ ಕಾರ್ಡ್ ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅರ್ಜಿ ಸಲ್ಲಿಸಲಿಕ್ಕೆ. ಇದೊಂದು ಪ್ರಾಬ್ಲಮ್ ಇದೆ ರಾಜ್ಯದಲ್ಲಿ. ಯಾಕಂದ್ರೆ ಬರೀ ತೆಗೆಯೋದನ್ನೇ ಮಾಡ್ತಿದ್ದಾರೆ ಹೊರತು ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಹೊಸದಾಗಿ ಮದುವೆಗಳನ್ನ ಆಗಿರ್ತಾರೆ, ಅವ್ರು ಒಂದೇ ಮನೆಯಲ್ಲಿ ಇದ್ರೆ ಬೇರೆ ವಿಷಯ. ಈಗ ವಲಸೆ ಹೋಗಿ ಬೇರೆ ಕಡೆ ದುಡಿಮೆ ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ರೇಷನ್ ಕಾರ್ಡ್ ಅಗತ್ಯ ಇರುತ್ತೆ. ಯಾಕಂದ್ರೆ ಅಲ್ಲಿಯೇ ರೇಷನ್ ಪಡ್ಕೊಳ್ತಾ ಇರ್ತಾರೆ, ಅವ್ರು ಬೇರೆ ಜಾಗದಲ್ಲಿ ವಾಸವಾಗಿರ್ತಾರೆ. ಅಂದ್ರೆ ಒಂದೇ ವಿಷಯದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಬ್ಯಾರ್ ನಿಂತಿರ್ತಾರೆ ಅವರು. ಅಂದ್ರೆ ತಂದೆ ತಾಯಿಯರು ಮತ್ತು ಅಣ್ಣ ತಮ್ಮಂದಿರು ಬೇರೆ ಒಂದು ಕುಟುಂಬ ಮನೆಯಲ್ಲಿರ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ದುಡಿಮೆಗೋಸ್ಕರ ಬೇರೆ ಬೇರೆ ಒಂದು ಜಿಲ್ಲೆಗಳಿಗೆ ಹೋಗಿ ದುಡಿಮೆ ಮಾಡ್ತಿರ್ತಾರೆ. ಅವರು ಇಲ್ಲಿಗೆ ಬಂದು ರೇಷನ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಅವರಿಗೆ ಅಲ್ಲೇ ರೇಷನ್ ಕಾರ್ಡ್ ಅವಕಾಶ ಮಾಡಿಕೊಡ್ಬೇಕು. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಜನರಿಗೆ ತೊಂದರೆ ಆಗತ್ತೆ. ಅದಕ್ಕಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಮನವಿ ನಮ್ದು ಕೂಡ ಇದೆ. ಸೊ ಇದರ ಪರವಾಗಿ ನಿಮ್ಮ ಅನಿಸಿಕೆಗಳೇನೇನು? ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾ, ಅಥವಾ ಇದೇ ರೇಷನ್ ಕಾರ್ಡ್ ನಲ್ಲಿ ನೀವು ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಪ, ಇದೇ ಒಂದು ಈಗಾಗಲೇ ಆಲ್ರೆಡಿ ಇರತ್ತೆ ಮನೆಯಲ್ಲಿ, ಅದರಲ್ಲಿ ನೀವು ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಅನ್ನುವಂತ ಅನಿಸಿಕೆ ನಿಂದ? ಅಂದ್ರೆ ಒಂದೇ ಕುಟುಂಬದಲ್ಲಿ ಅಥವಾ ಒಂದೇ ಮನೆಯಲ್ಲಿ ವಾಸವಾಗಿದ್ರೆ ಓಕೆ, ಒಂದೇ ರೇಷನ್ ಕಾರ್ಡ್ ಬಳಕೆ ಮಾಡ್ಬೇಕು ಅನ್ನುವಂತಹ ರೂಲ್ಸ್ ಇದೆ, ಅದನ್ನ ನಾವು ಪಾಲಿಸೋಣ. ಆದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದುಡಿಮೆಕ್ಕಾಗಿ ಹೋದಾಗ ರೇಷನ್ ಕಾರ್ಡ್ ಅಗತ್ಯ ಬೀಳುತ್ತೆ. ಅದಕ್ಕಾಗಿ ಬೇರೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿದೆ. ನೋಡೋಣ, ಅತಿ ಶೀಘ್ರದಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಮತ್ತು ಇನ್ನು ಅಪ್ರೂವಲ್, ಮೊದಲು ಅರ್ಜಿ ಸಲ್ಲಿಸಿದಂತವರಿಗೆ ಈಗ ಕೂಡ ಅಪ್ರೂವಲ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈಗ ಅರ್ಜಿ ಸಲ್ಲಿಸಿದ್ರೆ ಇನ್ನು 2-3 ವರ್ಷ ಬಿಟ್ಟು ಅಪ್ರೂವಲ್ ಕೊಡ್ತಾರೆ ಬಹುತೇಕ. ಸೊ ಕಾಯ್ದು ನೋಡೋಣ. ಸೊ ನಿಮ್ಮ ಅನಿಸಿಕೆ ನಾನು ಕೊಡಬೇಕಾಗಿರ್ತಕ್ಕಂಥ ಅಪ್ಡೇಟ್ ಕೊಟ್ಟಿದ್ದೀನಿ PM ಕಿಸಾನ್ ಫಲಾನುಭವಿಗಳಿಗೆ. ಸೊ ನಿಮ್ಮ ಅನಿಸಿಕೆ ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.